ನಮಸ್ಕಾರ. ಸಾರಿ, ಈ ಕರಾರು 2ರ 2ನೇ ಘಟಕದ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ಈ ರೈಟ್ಸ್ ಆಫ್ ಪ್ಲೇಜರ್ ಮತ್ತು ರೈಟ್ಸ್ ಆಫ್ ಪ್ಲೇಜಿ ಎರಡನ್ನೂ ಈ ಒಂದು ವಿಡಿಯೋದಲ್ಲಿ ನೋಡುವವರಿದ್ದೀವಿ. ನಾವು ಸ್ಟ್ರೈಟ್ ಅವೇ ಲೆಟ್ ಅಸ್ ಸ್ಟಾರ್ಟ್ ದ ಡೆಲಿಬ್ರೇಷನ್ಸ್. ಸೊ ಫಸ್ಟ್ ವಿ ಆರ್ ಗೋಯಿಂಗ್ ಟು ಸಿ ದಿ ರೈಟ್ಸ್ ಆಫ್ ದ ಪ್ಲೇಜಿ. ಅಂದರೆ ಗಿರವಿದಾರನು ಏನನ್ನು ಯಾವ ಹಕ್ಕುಗಳನ್ನ ಹೊಂದಿದ್ದಾನೆ ಅಂತಕ್ಕಂಥದ್ದನ್ನು ನೋಡುವುದಾದರೆ, ಆ ಹಕ್ಕುಗಳನ್ನು ನಾವು 3 ಹೆಡಿಂಗ್ಸಲ್ಲಿ ಏನು ಮಾಡ್ಬೋದು, ವಿಭಜಿಸ್ಬೋದು ಅಂತ ಹೇಳ್ಬೋದು. ರೈಟ್ಸ್ ಆಫ್ ಪ್ಲೇಜಿ ಟು ರಿಟೇನ್ ದ ಗೂಡ್ಸ್ ಪ್ಲೇಜ್ ಮೀನ್ಸ್ ರೈಟ್ ಆಫ್ ಲೀನ್ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಆ ಲೀನಿಗೂ ಹೆಚ್ಚಿನದಾದಂತಹ ಒಂದು ಅಧಿಕಾರ ಇಲ್ಲಿ ಅವರಿಗೆ ಇರುತ್ತೆ. ದೆನ್ ರೈಟ್ ಟು ರಿಕವರ್ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೆನ್ಸಸ್ ಇನ್ಕರ್ಡ್, ಅಂದರೆ ಆ ಗಿರವಿ ಇಟ್ಟಂತಹ ವಸ್ತುವಿಗೆ ಹೆಚ್ಚಿನ ಖರ್ಚೇನಾದರೂ ಆದ ಸಂದರ್ಭದಲ್ಲಿ ಅದನ್ನು ವಸೂಲಿ ಮಾಡುವಂತಹ ಅಥವಾ ರಿಕವರಿ ಮಾಡುವಂತಹ ಒಂದು ಅಧಿಕಾರ. ಮತ್ತು ಈ ಕೊನೆಯ ಅಧಿಕಾರ ಏನು ಹೇಳ್ಬೋದು ನಾವು ಅಂತಂದರೆ, ರೈಟ್ ಟು ಸೆಲ್ ದ ಪ್ಲೇಜ್ಡ್ ಗೂಡ್ಸ್. ದಿಸ್ ಈಸ್ ದ ಸ್ಪೆಷಾಲಿಟಿ ಆಫ್ ಪ್ಲೇಜ್, ಅದರ್ವೈಸ್ ಇಟ್ ಇಸ್ ಎ ಬೇಲ್ಮೆಂಟ್. ರೈಟ್ ಟು ಸೆಲ್ ದ ಗೂಡ್ಸ್ ಅನ್ನೋದನ್ನು ನಾವು ಇಲ್ಲಿ ಗಮನಿಸಿದರೆ, ಇಟ್ ಅಲ್ಟಿಮೇಟ್ಲಿ ದ ಬೇಲ್ಮೆಂಟ್ ಜಂಪ್ಸ್ ಇನ್ ಟು ಪ್ಲೇಜ್ ಅಂತ ಹೇಳ್ಬೋದು. ಈ ರೀತಿಯಾದಂತಹ 3 ಹಕ್ಕುಗಳನ್ನು ಅಥವಾ ಅಧಿಕಾರಗಳನ್ನು ಈ ಗಿರವಿದಾರ ಹೊಂದಿರ್ತಾನೆ ಅನ್ನುವಂಥದ್ದನ್ನು ನೋಡ್ತಾ, ಇಲ್ಲಿ ನಾವು ಸೆಕ್ಷನ್ ಅಥವಾ ಕಲಮು 173ರಿಂದ 176ರವರೆಗಿನ ಎಲ್ಲ ಕಲಮ್ಗಳನ್ನು ನಾವಿಲ್ಲಿ ನೋಡ್ತೀವಿ. ರೈಟ್ ಆಫ್ ಎ ಪ್ಲೇಜಿ ಟು ರಿಟೇನ್ ಗೂಡ್ಸ್ ಪ್ಲೇಜ್ಡ್, ಗಿರವಿಯಿಟ್ಟ. ನಾವೇನು ಹೇಳ್ಬೋದು ಅಂತಂದರೆ, ಇಲ್ಲಿ ಪಣವಿಟ್ಟ ಅಂತಕ್ಕಂಥ ಶಬ್ದವನ್ನು ಈ ಟ್ರಾನ್ಸ್ಲೇಷನಲ್ಲಿ ಅದು ಬರ್ತದೆ. ನಾವು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗೆಲ್ಲ ಈ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ. ಗಿರವಿ ಇದೇ ಶಬ್ದದ ಬದಲಾಗಿ ಕೆಲವೊಂದು ಸಲ ಅಡಮಾನ ಅಂತಕ್ಕಂಥ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದಾಗ ನಮ್ಗೆ ಈ 2 ಶಬ್ದಗಳನ್ನು ನಾವಲ್ಲಿ ಕಾಣ್ತೀವಿ, ಗಿರವಿ ಅಥವಾ ಅಡಮಾನ. ಇನ್ನೂ ಒಂದು ಶಬ್ದ ಇದಕ್ಕೆ ಒತ್ತೆ ಇಡುವುದು ಅಂತಲೂ ಹೇಳ್ತಾರೆ, ಒತ್ತೆ ಇಡುವುದು. ಈ ರೀತಿಯಾದಂತಹ ಶಬ್ದವನ್ನು ಹೇಳ್ತಾರೆ. ಬೇರೆ ಬೇರೆ ಶಬ್ದಗಳಿದ್ದಾವೆ. ನಾವು ಸಾಧ್ಯ ಆದಷ್ಟು ಈ ಶಬ್ದಗಳಲ್ಲಿ ಇಂಗ್ಲೀಷ್ ಶಬ್ದಗಳನ್ನ ಉಪಯೋಗ ಮಾಡಿದರೂ ಏನು ತಪ್ಪಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಈ ಗಿರವಿ ಇಟ್ಟ ಸರಕುಗಳನ್ನು ಕಾಯ್ದುಕೊಳ್ಳುವಂತಹ ಹಕ್ಕು. ರೈಟ್ ಟು ರಿಕವರ್ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೆನ್ಸಸ್, ಅಂದರೆ ಅಸಾಧಾರಣವಾದಂತಹ ಖರ್ಚುಗಳನ್ನು ಮರುಪಡೆಯುವ ಹಕ್ಕು. ಮತ್ತು ಗಿರವಿ ಇಟ್ಟ ಸರಕುಗಳನ್ನು ಮಾರಾಟ ಮಾಡುವ ಹಕ್ಕು. ಸೆಲ್ಲಿಂಗ್ ಆಫ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರೊವಿಷನ್. ಇವು 3ನ್ನು ವಿವರವಾಗಿ ನೋಡೋಣ, ಯಾಕಂದರೆ ಇದರ ಮೇಲೆ ನಿಮಗೆ 10 ಮಾರ್ಕ್ಸಿನ ಪ್ರಶ್ನೆ ಬಂದಿರೋದನ್ನು ನಾನು ಗಮನಿಸಿದ್ದೀನಿ. ಆದ್ದರಿಂದ ಇದನ್ನು 3 ಹೆಡ್ಡಿಂಗಲ್ಲಿ ನಾವು ಡಿವೈಡ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿವರವನ್ನು ನಾವು ನೋಡೋಣ, ಏನೇನಿದೆ ಅಂಥೇಳಿ. ಸೆಕ್ಷನ್ 173 ಟಾಕ್ಸ್ ಅಬೌಟ್ ರೈಟ್ಸ್ ಆಫ್ ರಿಟೇನರ್ ಅಂತ. ರೈಟ್ಸ್ ಆಫ್ ರಿಟೇನರ್, ಇಲ್ಲಿ ರಿಟೇನರ್ ನಾವು ಲೀನ್ ಅಂತಲೂ ಹೇಳ್ಬೋದು. ವಿ ಕ್ಯಾನ್ ಟೆಲ್ ಇಟ್ ಆಸ್ ಲೀನ್ ಆಲ್ಸೋ. ಧಾರಣಾಧಿಕಾರ ಅಂತ ಹೇಳ್ತಾರೆ. ಲೀನ್ ಅಂದರೆ ಅದಕ್ಕೆ ಧಾರಣಾಧಿಕಾರ ಅಂತಲೂ ಹೇಳ್ತಾರೆ. ವಾಟ್ ಎವರ್ ಇಟ್ ಈಸ್, ಈ ವಸ್ತುಗಳನ್ನು ತನ್ನ ಪ್ರಾಮಿಸ್ ಏನು ಕೊಟ್ಟಿರ್ತಾನೆ ಆ ಪ್ರಾಮಿಸು ಪೂರ್ತಿಗೊಳಿಸುವ ತನಕ ಅಥವಾ ಸಾಲವನ್ನು ಸಂಪೂರ್ಣವಾಗಿ ಪಾವತಿಸುವ ತನಕ ಏನು ಮಾಡ್ಬೋದು, ವಸ್ತುವನ್ನು ತನ್ನ ಹತ್ರ ಭದ್ರತೆಯಾಗಿ ಇಟ್ಕೊಳ್ಬೋದು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಏನು ಸೆಕ್ಯೂರಿಟಿ ಕೊಟ್ಟಿರ್ತಾರೆ ಅವರು, ಅದನ್ನು ಇಟ್ಕೊಳ್ಳುವಂಥದ್ದು. ದ ಪಾನಿ ಮೇ ರಿಟೇನ್ ದ ಗೂಡ್ಸ್ ನಾಟ್ ಓನ್ಲಿ ಫಾರ್ ಎನಿಹೌ ದಿಸ್ ಫಸ್ಟ್ ಕಂಡೀಷನ್ ಈಸ್ ನ್ಯಾಚುರಲ್. ದ ಪ್ಲೆಡ್ಜ್ ಕಾನ್ಸೆಪ್ಟ್ ಆಫ್ ಎ ಪ್ಲೆಡ್ಜ್ ಸೇಸ್ ದ ಸೇಮ್ ಥಿಂಗ್. ಪೇಮೆಂಟ್ ಆಫ್ ಡೆಟ್ ಆರ್ ಪರ್ಫಾರ್ಮೆನ್ಸ್ ಆಫ್ ಪ್ರಾಮಿಸ್. ಓಕೆ, the debt is to be paid back or promised performance is to be done, then only the goods can be returned. Number 1. Number 2, he can retain it for the interest payment also. ಸಾಲ ಕೊಟ್ಟಿದ್ರೆ ಬರೀ ಸಾಲಕ್ಕೆ ಅಲ್ಲ,
ಸಾಲದ ಜೊತೆಗೆ ಬಡ್ಡಿಯ ಪಾವತಿಗಾಗಿಯೂ ನೀವು ಆ ವಸ್ತುವನ್ನು ನಿಮ್ಮ ಹತ್ತಿರ ಇಟ್ಕೊಳ್ಬೋದು ಅಂತ. ಆ್ಯಂಡ್ ಆಲ್ ನೆಸೆಸರಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ರೆಸ್ಪೆಕ್ಟ್ ಆಫ್ ಪೊಸೆಷನ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಗೂಡ್ಸ್. ಸಾಮಾನ್ಯವಾದ ಖರ್ಚು ವೆಚ್ಚಗಳು ಆ ವಸ್ತುವನ್ನು ಮೇಂಟೈನ್ ಮಾಡಲಿಕ್ಕೆ ಏನಾದರೂ ಖರ್ಚಾಗಿದ್ರೆ ಅಂತಹ ಖರ್ಚುಗಳನ್ನೂ ಕೂಡ ನಾವೇನು ಮಾಡಬೇಕಾಗತ್ತೆ, ಇಲ್ಲಿ ಅವನ್ನ ಭರಿಸಬೇಕಾಗತ್ತೆ. ಯಾರು? ಈ ಪಾನರ್ ಇರ್ತಾನಲ್ವಾ, ಗಿರ್ವಿ ಇಟ್ಟವ ಅದಕ್ಕೆ ಉಂಟಾಗುವಂತಹ ಸಾಧಾರಣ ಖರ್ಚುಗಳನ್ನು ಕೊಡಬೇಕಾಗ್ತದೆ. ಈ ಎಲ್ಲವುಗಳನ್ನು ಕೊಡುವುದು ನಂಬರ್ 1, ನಂಬರ್ 2, ನಂಬರ್ 3 ಇದು ಗಿರ್ವಿದಾರನ ಅಥವಾ ಗಿರ್ವಿ ಇಟ್ಟವನ ಬಾಧ್ಯತೆಯಾಗಿರುತ್ತದೆ ಅನ್ನೋದನ್ನು ನಾವು ನೋಡಬೇಕು. ಗಿರ್ವಿ ಇಟ್ಟವನ ಬಾಧ್ಯತೆಯಾಗಿರ್ತದೆ. ಒಮ್ಮೆ ಗಿರ್ವಿ ಇಟ್ಟ ಮೇಲೆ ಅದಕ್ಕೆ ಸಾಮಾನ್ಯ ಆಗುವ ತಗುಲುವಂತಹ ಖರ್ಚುಗಳನ್ನು, ಸಾಲ ತೆಗೆದುಕೊಂಡಿದ್ದರೆ ಬಡ್ಡಿಯನ್ನು ಮತ್ತು ಸಾಲದ ಮೊತ್ತವನ್ನು ಹಿಂತಿರುಗಿಸುವುದು ಯಾರ್ದು? ಗಿರ್ವಿ ಇಟ್ಟವನ ಬಾಧ್ಯತೆಯಾಗಿರುತ್ತದೆ. ನೀವು ಅವನ ಡ್ಯೂಟಿ ಅಂತ ಹೇಳ್ಬೋದು. ಅದಕ್ಕೆ ಯು ಕ್ಯಾನ್ ಟೇಕ್ ಇಟ್ ಆಸ್ ಎ ಡ್ಯೂಟಿ ಆಫ್ ದ ಪಾನರ್ ಇಸ್ ಟು ಎನ್ಶ್ಯೂರ್ ದ್ಯಾಟ್ he makes the payment back along with interest and the routine expenses that have been incurred in such case where it is a kind of performance. If it is a kind of a goods, ಒಂದು ವಸ್ತು ಆಗಿದ್ರೆ ಆ ವಸ್ತುವನ್ನು ಮೇಂಟೈನ್ ಮಾಡುವುದಕ್ಕೋಸ್ಕರ ಆದಂತಹ ಖರ್ಚುಗಳನ್ನು ಕೂಡ ಸಮೇತವಾಗಿ ಅವ್ರು ಕೊಡಬೇಕಾಗ್ತದೆ ಅನ್ನೋದನ್ನು ನಾವೇನು ಮಾಡ್ತೀವಿ, ಇದರಲ್ಲಿ ನಾವು ನಿಖರವಾಗಿ ನಮೂದಿಸಿದ್ದೀವಿ. ಅಂದರೆ ಸೆಕ್ಷನ್ 173ನಲ್ಲಿ ಆ ಪ್ರಾವಧಾನ ಇದೆ. ಸೆಕ್ಷನ್ 173R ಕಲಮು 173 ಏನು ಹೇಳ್ತದೆ ಅಂತಂದರೆ, ಗಿರವಿದಾರನ ಹಕ್ಕುಗಳು ಅಂದರೆ ವಸೂಲಿ ಮಾಡುವಂಥ ಹಕ್ಕುಗಳು ಅಥವಾ ಗಿರವಿ ಇಟ್ಟವನ ಬಾಧ್ಯತೆಗಳು, ಕರ್ತವ್ಯಗಳು ಹಾಗೂ ಹೇಳ್ಬೋದು. ಗಿರ್ವಿ ಇಟ್ಟವನ ಅಂತಂದ್ರೆ ಅವನ ಬಾಧ್ಯತೆ, ಗಿರ್ವಿದಾರನ ಅಂದ್ರೆ ಅವನ ಹಕ್ಕುಗಳು. ಎರಡು ರೀತಿಯಲ್ಲೂ ನಾವು ಇದನ್ನು ವ್ಯಾಖ್ಯಾನಿಸ್ಬೋದು ಅನ್ನೋದನ್ನು ನೀವಿಲ್ಲಿ ನೋಡಬೇಕು. ಗಿರ್ವಿದಾರನು ಪಣವಿಟ್ಟ ಸರಕು ಕಾಯ್ದಿಟ್ಟುಕೊಳ್ಳಬಹುದು. ಈ ಕ್ಯಾನ್ ರಿಟೈನ್, ಕಾಯ್ದಿಟ್ಟುಕೊಳ್ಳಬಹುದು. ಯಾವುದಕ್ಕೆ? ಸಾಲ ಕೊಡದೇ ಹೋದಂತಹ ಸಂದರ್ಭದಲ್ಲಿ, ಸಾಲದ ಮರುಪಾವತಿ ಮಾಡದ ಸಂದರ್ಭದಲ್ಲಿ, ಅಥವಾ ಏನು ಅವನು ತನ್ನ ಪ್ರಾಮಿಸನ್ನು ಅವನು ಪ್ರಾಮಿಸ್ ಮಾಡಿರ್ತಾನೆ, ಪ್ರಾಮಿಸನ್ನು ಪೂರ್ತಿ ಮಾಡದ ಸಂದರ್ಭದಲ್ಲಿ, ಸಾಲದ ಬಡ್ಡಿಗಾಗಿ ಮತ್ತು ಅದಕ್ಕೆ ಸಾಮಾನ್ಯವಾಗಿ ಆಗುವಂತಹ ಖರ್ಚುಗಳ ವಿಷಯದಲ್ಲಿ, ಈ ಮೂರು ವಿಷಯದಲ್ಲಿ ಕಲಮು 173ರ ಪ್ರಕಾರ ಗಿರ್ವಿದಾರ ಅಥವಾ ಗಿರ್ವಿ ಇಟ್ಟುಕೊಂಡಂಥವನು ಏನು ಮಾಡ್ಬೋದು? ಈ ವಸ್ತುಗಳನ್ನು ರಿಟೈನ್ ಮಾಡ್ಕೋಬೋದು, ತನ್ನ ಹತ್ತಿರ ಕಾಯ್ದಿರಿಸಿಕೊಳ್ಬೋದು. ಅದನ್ನು ಕೊಡುವ ಅವಶ್ಯಕತೆ ಇಲ್ಲ. ತನ್ನ ಎಲ್ಲ ಏನು ಭದ್ರತೆಗಾಗಿ ಭದ್ರತೆಯನ್ನು ಇಟ್ಕೊಂಡು ತಾವೇನು ಹಣವನ್ನು ಕೊಟ್ಟಿರ್ತೀರಿ ಅಥವಾ ಯಾವುದೋ ಕೆಲಸವನ್ನು ಮಾಡೋದಕ್ಕೊಬ್ಬನ ಎಂಗೇಜ್ ಮಾಡಿರ್ತೀರಿ, ಅದು ಪೂರ್ತಿ ಆಗುವವರೆಗೆ ನೀವು ಇನ್ನು ಈ ಒಂದು ಭದ್ರತೆಗಾಗಿ ಇಟ್ಕೊಂಡಂಥ ವಸ್ತುಗಳನ್ನು ಕೊಡುವ ಅವಶ್ಯಕತೆ ಇಲ್ಲ. ಅದರ ಬಡ್ಡಿಗೋಸ್ಕರನೂ ನೀವೇನು ಮಾಡ್ಬೋದು? ಅವನ ವಸ್ತುಗಳನ್ನು ತಡೆ ಹಿಡಿಬೋದು. ಮತ್ತು ಸಾಮಾನ್ಯವಾದಂತಹ ಖರ್ಚಿಗೋಸ್ಕರವೂ ನೀವೇನು ಮಾಡ್ಬೋದು? ಇಲ್ಲಿ ಆ ವಸ್ತುಗಳನ್ನು ತಡೆ ಹಿಡಿಯಬಹುದು ಅಂತಕ್ಕಂಥದ್ದು. ನೋಡಿ, 173 ನಮಗೆ ಹಕ್ಕುಗಳನ್ನು ಹೇಳಿದರೆ, ಈ ಹಕ್ಕುಗಳು ಏನು ಹೇಳ್ಬೋದು? ನಿರ್ಬಂಧರಹಿತ ಹಕ್ಕುಗಳಲ್ಲ. ಒಂದು ನಿರ್ಬಂಧ ಇದೆ ಕಲಮು 174ರಲ್ಲಿ. ಇನ್ ಸೆಕ್ಷನ್ 174 ದೇರ್ ಈಸ್ ಎ ಲಿಮಿಟೇಷನ್ ಆನ್ ದ ರೈಟ್ಸ್ ಆಫ್ ರಿಟೆನ್ಷನ್ ಅಂತ ಹೇಳ್ತಾರೆ. ದ ಪಾನಿ ಕ್ಯಾನಾಟ್ ರಿಟೈನ್ ದ ಗೂಡ್ಸ್ ಫಾರ್ ಎನಿ ಡೆಫ್ಟ್ ಆರ್ ಪ್ರಾಮಿಸ್ ಅದರ್ ದ್ಯಾನ್ ದ ಒರಿಜಿನಲ್ ಒನ್. ನೋಡಿ, ಯಾವ ಕರಾರಿನ ಪ್ರಕಾರ ನೀವು ವಸ್ತುವನ್ನು ಸೆಕ್ಯೂರಿಟಿಯಾಗಿ ಇಟ್ಕೊಂಡಿರ್ತಾರೋ ಆ ಕರಾರಿನ ಬಾಧ್ಯತೆಗಳು ಪೂರ್ತಿ ಆದ ಸಂದರ್ಭದಲ್ಲಿ ನೀವು ಅದನ್ನು ಮರಳಿಸಬೇಕಾಗ್ತದೆ. ಆ ಒಂದು ಕರಾರಿನಲ್ಲಿ ಅವನು ಒಂದು ಸಲ 10,000 ರೂಪಾಯಿ ಲೋನ್ ತೊಗೊಂಡು ಹೋಗಿರ್ತಾನೆ, ಅದಕ್ಕೆ ನೀವು ಭದ್ರತೆಯನ್ನು ತೊಗೊಂಡಿರ್ತೀರಿ. ಮತ್ತು 2 ತಿಂಗಳು ಬಂದು ಇನ್ನೊಂದು 5,000 ಲೋನ್ ತೊಗೊಂಡು ಹೋಗಿರ್ತಾನೆ, ಅದಕ್ಕೆ ನೀವು ಸಪರೇಟ್ ಕರಾರು ಮಾಡಿರ್ತೀರಿ. ಆವಾಗ ಮೊದಲಿನ ಭದ್ರತೆಯನ್ನು 2ನೆಯ ಕರಾರಿನ ಜೊತೆಗೆ ಆ 2ನೆಯ ಸಾಲ ತೀರಿಲ್ಲ ಅಂತ ಹೇಳಿ ನೀವು ಇಟ್ಕೊಳ್ಳೋಕ್ಕಾಗಲ್ಲ. ಆದರೆ ವೆನ್ ಮೇಕಿಂಗ್ ಎ ಪ್ಲೆಡ್ಜ್
contract if you are making specific provision that even the security can be retained for the loans sanctioned further also. ಅದಕ್ಕೆ ಏನು ಹೇಳ್ತಾರೆ ಅಂದರೆ ಈ ಸೆಕ್ಷನಲ್ಲಿ unless there is a contract to the contrary, then they don't have a right to retain the goods for the contract other than the one that was entered into. Once a contract is entered into, the security is subject to that contract only, provided it is not having any other additional conditions for retaining those goods of security for other transactions. If that condition is not there, then section 174 will apply. What section 174 will say? The pawnee cannot retain the goods for any debt or promise other than the original one, what was agreed into in the first agreement, first contract, unless there is a contractual stipulation to that effect. If in that contract you are making a specific mention, no, it is applicable, this security we can withhold, security is applicable to further loans also, further activities also. If that is mentioned, then 174 you cannot open. Section 174 you cannot open. If there is no other condition, then the security is specifically for that contract. However, in the absence of any contrary indication, the same thing, any contrary indication, such a contractual right is presumed for subsequent advance. If there is a contrary, there is a condition, then it is applicable. Grounds for retention: non-payment of original debt, recovery of interest, expenses incurred for preservation of goods. Again, for retention, these are the conditions which are explained in one. All these things are explained in section 173 only. 173 only. Restriction: retention is not allowed for unrelated debts or promises unless expressly agreed upon. ನೀವು ಸ್ಪೆಸಿಫಿಕ್ ಆಗಿ ಒಪ್ಪದೇ ಹೋದ ಸಂದರ್ಭದಲ್ಲಿ ಬೇರೆಯ ಕರಾರಿಗೆ, ಬೇರೆಯ ಗಿರವಿ ಕರಾರಿಗೆ ಈ ರಿಟೆನ್ಷನ್ ಏನಿದೆಯಲ್ಲ, ವಸ್ತುಗಳನ್ನ ಹಿಡಿದುಕೊಳ್ಳೋದು, ಅದು ಅಪ್ಲೈ ಆಗೋದಿಲ್ಲ. ಆದರೆ ನೀವು ಸ್ಪೆಸಿಫಿಕ್ ಆಗಿ ಅದೇ ಕಾಂಟ್ರಾಕ್ಟಲ್ಲಿ ಇಲ್ಲ, ಈ ಸಾಲಕ್ಕಲ್ಲದೆ ಮತ್ತೆ ನೀವು ಸಾಲ ತೆಗೆದುಕೊಂಡಾಗಲೂ ಕೂಡ ನಾವು ಇವತ್ತು ನೀವು ಇಟ್ಟಂತಹ ಸೆಕ್ಯೂರಿಟಿಯನ್ನು ನಾವು ರಿಟೈನ್ ಮಾಡುವ ಅಧಿಕಾರವನ್ನು ಹೊಂದಿರ್ತೇವೆ ಅಂತ ಹೇಳಿ ಆವಾಗ ಪಾನರ್ ಏನು ಮಾಡಿರ್ತಾನೆ, ಕಂಡೀಷನ್ ಹಾಕ್ಕೊಂಡಿದ್ರೆ ಹಿ ಈಸ್ ಸೇಫ್ ಅನ್ನೋದು ನಾವಿಲ್ಲಿ ಕಾಣ್ಬೋದು. ಗಿರಿವಿದಾರನು ಬೇರೆ ಯಾವುದೇ ಸಾಲ ಅಥವಾ ಒಪ್ಪಂದಕ್ಕಾಗಿ ಸರಕುಗಳನ್ನು ಕಾಯ್ದಿರಿಸಿಕೊಳ್ಳಲು ಜನರಲಿ ಹಕ್ಕಿಲ್ಲ, ಸಾಮಾನ್ಯವಾಗಿ ಹಕ್ಕಿಲ್ಲ. ಅಷ್ಟೇ ಅಲ್ಲದೆ ಇದಕ್ಕಾಗಿ ವಿಶೇಷ ಒಪ್ಪಂದ ಇರಬೇಕಾಗಿದೆ. ಇಫ್ ಯು ಹ್ಯಾವ್ ಎ ಸ್ಪೆಷಲ್ ಮೆನ್ಷನ್ ಇನ್ ದ ಕಾಂಟ್ರಾಕ್ಟ್, ದಟ್ ಈಸ್ ಪಾಸಿಬಲ್. ಆದರೆ ನಂತರದ ಸಾಲಗಳಿಗೆ ಸಂಬಂಧಿಸಿದಂತೆ ಒಂದು ಒಪ್ಪಂದವಿದೆ ಎಂಬುದನ್ನು ತಾತ್ವಿಕವಾಗಿ ಊಹಿಸಬಹುದು. ನೋಡಿ, ದಿಸ್ ಇಸ್ ಐ ಥಿಂಕ್ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ಇಟ್ ಈಸ್ ಸೆಕ್ಷನ್ 173. ಅಂದರೆ ನೀವು ಯಾವಾಗ ಇಟ್ಕೋಬೇಕು ಅನ್ನೋದನ್ನು ಮತ್ತೆ ನಾವು ರಿಪೀಟ್ ಮಾಡಿದ್ದೀವಿ. ಆದರೆ ನಿರ್ಬಂಧ ಏನು? ನೀವು ಒಂದು ಕಾಂಟ್ರಾಕ್ಟ್ ಮಾಡಿದಾಗ ಬೇರೆ ಮೆನ್ಷನ್ ಅದರಲ್ಲಿ ಇರಲಿಲ್ಲ, ಒಂದೇ ಪ್ಲೆಡ್ಜ್ ಕಾಂಟ್ರಾಕ್ಟ್ ಇತ್ತು, ಅದಕ್ಕೋಸ್ಕರ ಸೆಕ್ಯೂರಿಟಿ ಹೊಂದಿದ್ದೀರಿ ಅಂತಂದರೆ ನೀವು ಬೇರೆ ಸಾಲಕ್ಕಾಗಿ ಆ ಸೆಕ್ಯೂರಿಟಿಯನ್ನು ತಡೆ ಹಿಡಿಯುವ ಹಾಗಿಲ್ಲ, ಆ ವಸ್ತುವನ್ನು ತಡೆ ಹಿಡಿಯುವ ಹಾಗಿಲ್ಲ ಅಂತಕ್ಕಂಥದ್ದು ಇದರ ಅರ್ಥ. ಅದಕ್ಕೇ ಇಲ್ಲಿ ಈ ಕೇಸು ಒಂದು ನೆನ್ಪಿಟ್ಕೊಳ್ಳಿ. ಈ ಕೇಸನ್ನು ನಾವು ಬಹಳಷ್ಟು ಸೆಕ್ಷನ್ಗಳಿಗೆ, ಈ ಲಲನ್ ಪ್ರಸಾದ್ ವರ್ಸಸ್ ರಹಮತ್ ಅಲಿ ಅಂತಕ್ಕಂತಹ ಕೇಸನ್ನು ನಾವು ಬಹಳಷ್ಟು ಸೆಕ್ಷನ್ಗಳಿಗೆ, ಅಂದರೆ ಪ್ಲೆಡ್ಜಿಗೆ ಲ್ಯಾಂಡ್ಮಾರ್ಕ್ ಕೇಸ್ ಇದು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಪರ್ಟಿಕ್ಯುಲರ್ ಕೇಸ್ ಮೇಲೆ ಒಂದು ವಿಶೇಷವಾದಂತಹ ಒಂದು ವಿಡಿಯೋ ಮಾಡುವ ಯೋಚನೆಯಲ್ಲಿದ್ದೀನಿ. ಆ ವಿಡಿಯೋಲಿ ನಿಮಗೆ ಇದೆಲ್ಲ ಗೊತ್ತಾಗ್ತದೆ. ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಇನ್ ದ ಅಬ್ಸೆನ್ಸ್ ಆಫ್ ಎ ಕಾಂಟ್ರಾಕ್ಟ್ a pawnee has no right to retain goods for debts other than the one for which pledge is made. ಯಾವುದಕ್ಕೆ ನೀವು, ಯಾವ ಪ್ಲೆಡ್ಜ್ಗೆ ನೀವು ಸೆಕ್ಯೂರಿಟಿ ತೊಗೊಂಡಿರ್ತೀರೋ ಅಥವಾ ಪ್ಲೆಡ್ಜ್ ಕಾಂಟ್ರಾಕ್ಟ್ ಮಾಡಿರ್ತೀರೋ ಅದನ್ನು ಬಿಟ್ಟರು ಬೇರೆ ಕಾಂಟ್ರಾಕ್ಟಿಗೆ, ಬೇರೆ ಪ್ಲೆಡ್ಜ್ಗೆ ನೀವು ವಸ್ತುಗಳನ್ನು ತಡೆ ಹಿಡಿಯುವ ಹಾಗಿಲ್ಲ ಅಂತಕ್ಕಂಥದ್ದನ್ನು ಈ ಲಲನ್ ಪ್ರಸಾದ್ ಪ್ರಕರಣದಲ್ಲಿ ಹೇಳಲಾಗತ್ತೆ. ಓಕೆ, ದೆನ್ ರೈಟ್ ಟು ರಿಕವರ್ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೆನ್ಸಸ್. ನೋಡಿ, 173ನಲ್ಲಿ ನಮಗೇನಾಗಿದೆ, ಕಲಮು 173ನಲ್ಲಿ ಮಾಮೂಲು ಖರ್ಚಾಗೋದನ್ನು ನಾವು ರಿಕವರಿ ಮಾಡ್ಬೋದು, ಇಂಟ್ರೆಸ್ಟನ್ನು ರಿಕವರಿ ಮಾಡ್ಬೋದು, ಮತ್ತು ಪೇಮೆಂಟ್ ಮಾಡದೆ ಹೋದರೆ
ಅದನ್ನು ರಿಕವರಿ ಮಾಡ್ಬೋದು. ಈ ಎಲ್ಲದನ್ನು ಕೊಡದೆ ಹೋದ್ರೆ ನಾನು ಇನ್ನು ವಸ್ತು ಕೊಡಲ್ಲಪ್ಪ ಅಂತ ಹೇಳ್ಬೋದು. ದ್ಯಾಟ್ಸ್ ಇಟ್. ಆದರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ವಿಶೇಷವಾಗಿ ಖರ್ಚಾಗ್ಬಿಡುತ್ತೆ. ಅದಕ್ಕೂ ಪ್ರಾವಧಾನ ಇದೆ. ಕಲಮು 175ರಲ್ಲಿ ದೇರ್ ಇಸ್ ಎ ಪ್ರಾವಿಷನ್. Let us see what the provision says. Right to extraordinary expenses other than normal expenses. The pawnee is entitled to recover from the pawner any extraordinary expenses incurred for the preservation of goods. ನೋಡಿ, ಆ ವಸ್ತುಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಹೆಚ್ಚುವರಿ ಖರ್ಚನ್ನು ಮಾಡಿದರೆ, this is a distinct right from the right of the retention under Article 174 and 173. 174 and 173. What is 174? 174 is the limitation. I think we have to write here it is 173. Section other than section 173. Please correct it. Section 173. These expenses go beyond normal storage or custody and include special efforts or costs to safeguard the pledged goods. For example, hypothetically, let us take one case. ಯಾರೋ ಏನಂದರೆ, ನೀವು ಒಂದು ಕುದುರೆನ ಅಥವಾ ಎತ್ತಿನ ಜೋಡೆತ್ತುಗಳನ್ನು ನೀವೇನು ಮಾಡಿದಿರಿ, ಅಡಮಾನವಾಗಿ ಕೊಟ್ಟಿದ್ದೀರಿ. ಅದಕ್ಕೆ ದಿನ ಬರುವಂತಹ ಏನು ಅಂತ ಸಾಮಾನ್ಯವಾದ ಖರ್ಚು ಏನಿದ್ದಾವೆ ಆ ಖರ್ಚುಗಳು ದಟ್ ಈಸ್ ಓಕೆ. ಅಂದರೆ ಅಡಮಾನವನ್ನು ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಅದಕ್ಕೆ ಮೇವು ಹಾಕೋದು, ಹೊಟ್ಟೆಗೆ ಊಟ ಹಾಕೋದು, ಅದು ಇಂಪ್ಲೈಡ್. ಅದನ್ನು ದುಡಿಸ್ಕೊತೀರಿ ಅಂದರೆ ನೀವು ಅದನ್ನು ಕೊಡ್ತೀರಿ, ಅದು ಮಾಮೂಲಿ. ಆದರೆ ಯಾವುದೋ ಕಾರಣಕ್ಕೆ ಯಾವುದೋ ಒಂದು ಎತ್ತಿಗೆ ಒಂದು ದೊಡ್ಡ ರೋಗ ಬಂತು ಅಂತ ಇಟ್ಕೊಳ್ಳಿ, ಆವಾಗ ಸಾವಿರಾರು ರೂಪಾಯಿ ಅದಕ್ಕೆ ಖರ್ಚು ಮಾಡಿ ಹಾಸ್ಪಿಟಲೈಸೇಷನ್ ಆಗುತ್ತೆ, ಇಂಜೆಕ್ಷನ್ ಆಗುತ್ತೆ, ಆಪರೇಷನ್ ಆಗುತ್ತೆ, ಇಂಥದ್ದೆಲ್ಲ ಮಾಡಿದಾಗ ದಟ್ ಈಸ್ ವಾಟ್ ಈಸ್ ಎಕ್ಸ್ಟ್ರಾರ್ಡಿನರಿ. When some medical treatment is given to that ox or a pair of oxes, then this situation will arise. ಅಂಥ ಸಂದರ್ಭದಲ್ಲಿ ಅದನ್ನೂ ಕೂಡ ವಸೂಲು ಮಾಡುವಂತಹ ಹಕ್ಕು ಯಾರು ಗಿರ್ವಿದಾರನಿಗೆ ಇರುತ್ತೆ ಅನ್ನೋದನ್ನು ನಾವು ಈ ಒಂದು ಪ್ರಕರಣದಲ್ಲಿ ಕಾಣ್ಬೋದು. ಸೆಕ್ಷನ್ ಅಸಾಧಾರಣ ಖರ್ಚುಗಳ ಹಕ್ಕು. ಸೆಕ್ಷನ್ ಕಲಮು 175ರಲ್ಲಿ ಅಸಾಧಾರಣ ಖರ್ಚುಗಳನ್ನು ನಾವು ತಗೋಬಹುದು. ಅಡವಿಟ್ಟ ಸರಕುಗಳನ್ನು ಅಥವಾ ಗಿರವಿ ಇಟ್ಟ ಸರಕುಗಳನ್ನು ಅಂತ ಹೇಳ್ಬೋದು. ರಕ್ಷಿಸಲು ಮಾಡಿದ ಸಾಲ. ನೋಡಿ, ವರ್ಡ್ ಇಲ್ಲಿ ರಕ್ಷಣೆ ಮಾಡಲಿಕ್ಕೆ, ಇಲ್ಲಾಂದ್ರೆ ಸತ್ತೇ ಹೋಗ್ಬಿಡ್ಬೋದು, ಹಾಳಾಗೆ ಹೋಗ್ಬಿಡ್ಬೋದು. ಅದನ್ನು ಕೂಡ ಪಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ. ಇದು ಸೆಕ್ಷನ್ 173ರ ಹೊರತಾಗಿ ವಿಶೇಷವಾದಂತಹ ಹಕ್ಕು. ದಿಸ್ ಇಸ್ ಎ ಸ್ಪೆಷಲ್ ರೈಟ್. ವಿಶೇಷ ಹಕ್ಕು ಅಂತ ಹೇಳ್ಬೋದು. ಇದು ವಿಶೇಷವಾದಂತಹ ಹಕ್ಕು ಅಂತ ಹೇಳ್ಬೋದು. ದೆನ್ ರೈಟ್ ಟು ಸೆಲ್ ಪ್ಲೆಜ್ಡ್ ಗೂಡ್ಸ್. ದಿಸ್ ಈಸ್ a very important article, and particularly I have told Rahmat Ali case. That case is more dwelt on this particular aspect. That's why I am thinking to make a separate video on that case, and that case law may come as an example in your exam, as a problem in your exam also. Let us see. Right to sell the pledged goods. ಗಿರ್ವಿ ಇಟ್ಟಂತಹ ವಸ್ತುಗಳನ್ನು ಮಾರಾಟ ಮಾಡೋಕ್ಕೆ ಇರತಕ್ಕಂಥ ಅಧಿಕಾರ. ನೋಡಿ, ಬೇಲ್ಮೆಂಟ್ ಇದ್ದಂತಹ ಬೇಲ್ಮೆಂಟ್ಗೆ ನಾವೇನಂತೀವಿ ಅಂತಂದರೆ ನಿಕ್ಷೇಪಣೆ ಅಂತ ಹೇಳ್ತೀವಿ. ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ನನಗೆ ಅಲ್ಲಿ ಸಿಕ್ಕಂತಹ ವರ್ಡು ಬೇಲ್ಮೆಂಟ್ಗೆ, ನಾನು ಹಿಂದಿನ ನನ್ನ ವಿಡಿಯೋಗಳಲ್ಲಿ ಬೇಲ್ಮೆಂಟ್ ಅಂತಕ್ಕಂತಹ ಶಬ್ದವನ್ನು ಯೂಸ್ ಮಾಡಿದ್ದೀನಿ. ಅಲ್ಲಿ ನೀವು ಇದ್ರ ಬದಲು ಏನು ಯೂಸ್ ಮಾಡ್ಬೋದು, ನಿಕ್ಷೇಪಣೆ. ಬೇಲ್ಮೆಂಟ್ಗೆ ನಿಕ್ಷೇಪಣೆ ಅಂತಕ್ಕಂಥ ಶಬ್ದನ ಯೂಸ್ ಮಾಡ್ಬೋದು ನೀವು. ನಿಕ್ಷೇಪಣೆಯ ಸಂದರ್ಭದಲ್ಲಿ ಮಾರಾಟ ಮಾಡುವ ಅಧಿಕಾರವಿಲ್ಲ. ಕೇವಲ ಲೀನ್ ಅಧಿಕಾರ ಇದೆ, ಧಾರಣಾಧಿಕಾರ ಅಂತ ಹೇಳ್ತಾರೆ. ಕೇವಲ ಲೀನ್ ಅಧಿಕಾರ ಇದೆ, ಆದರೆ ಮಾರಾಟ ಮಾಡುವ ಅಧಿಕಾರ ಇಲ್ಲ. ಅಂತಹ ಬೇಲ್ಮೆಂಟ್ ಯಾವಾಗ ಪ್ಲೆಡ್ಜ್ ಆಗ್ತದೋ ಆವಾಗ ಅದು
ಮಾರಾಟ ಮಾಡುವ ಅಧಿಕಾರವನ್ನು ಪಡ್ಕೊಳ್ತದೆ. ದಟ್ಸ್ ಅ ವೆರಿ ವೆರಿ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಸೊ Section 176 gives him twin rights. Either he can sell the goods or he can sue. ಏನು ಮಾಡ್ಬೋದು? ಸಾಲ ಮರುಪಾವತಿ ಆಗದೆ ಹೋದ ಸಂದರ್ಭದಲ್ಲಿ ಅಥವಾ ಆಶ್ವಾಸನೆ ಈಡೇರದ ಸಂದರ್ಭದಲ್ಲಿ ಅವನು ಏನು ಮಾಡ್ಬೋದು? ದಾವೆ ಹೂಡ್ಬೋದು ಅಥವಾ ವಸ್ತುನ ಮಾರಾಟನೂ ಮಾಡ್ಬೋದು. ಹೇಗೆ ಅಂತ ಹೇಳಿ ನೋಡೋಣ. ದ ಫಸ್ಟ್ ಇನ್ಸಿಡೆಂಟ್ ಈಸ್ ರೈಟ್ ಟು ಶೂ. ದ ಪಾನಿ ಕ್ಯಾನ್ ಶೂ ದ ಪಾನರ್ ಫಾರ್ ರಿಕವರಿ ಆಫ್ ದ ಡೆಟ್ ವೈಲ್ ರಿಟೈನಿಂಗ್ ದ ಗೂಡ್ಸ್ ಆಸ್ ಕೋಲ್ಯಾಟ್ರಲ್. ನೀವು ಗೂಡ್ಸನ್ನು ನಿಮ್ಮ ಹತ್ರ ಇಟ್ಕೊಂಡು ನೀವೇನು ಮಾಡಬೇಕು? ಕೇಸ್ ಹಾಕಬೇಕು. ನಿಮ್ಮ ಹತ್ರ ಇಟ್ಕೊಂಡು ಕೇಸ್ ಹಾಕಬೇಕು. ಇದಕ್ಕೂ ನೀವು ರಹಮತ್ ಅಲಿ ಕೇಸನ್ನು ಯೂಸ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಕೇಸ್ ಇದೆ, ನಮ್ಮ ಕರ್ನಾಟಕದ ಕೇಸು, ಅದಕ್ಕೆ ನಾನು ಇದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. TS ಕೊಟಗಿ ವರ್ಸಸ್ ತಹಸೀಲ್ದಾರ್ ಗದಗ್. ಈ ಪ್ರಕರಣದಲ್ಲಿ ಕರ್ನಾಟಕದ ಕೇಸ್ ಇದು. ಇಟ್ಸ್ ಎ ಕೇಸ್ ಆಫ್ ಕರ್ನಾಟಕ. ಈವನ್ ವೆನ್ ಶೂಯಿಂಗ್ ಫಾರ್ ಡೆಫ್ಟ್ ದ ಪಾನಿ ಮಸ್ಟ್ ರಿಟರ್ನ್ ದ ಗೂಡ್ಸ್ ಅಪಾನ್ ಫುಲ್ ರೀಪೇಮೆಂಟ್. ನೋಡಿ, ನೀವು ಶೂ ಮಾಡ್ತೀರಿ ಅಥವಾ ಅವ್ರಿಗೆ ದಾವೆ ಹೂಡ್ತೀರಿ ಅಂತ ಇಟ್ಕೊಳ್ಳಿ. ದಾವೆ ಹೂಡಿದ ಮೇಲೆ ನಿಮ್ಮ ಎಲ್ಲ ಮೊತ್ತವನ್ನು ಅವ್ರು ಕೊಟ್ಟರೆ ನೀವು ಆವಾಗಲೂ ಗೂಡ್ಸ್ ಏನು ಮಾಡಬೇಕಾಗುತ್ತೆ? ನೀವು ಮರಳಿ ಕೊಡಬೇಕಾಗುತ್ತೆ, ಸರಕುಗಳನ್ನು ಮರಳಿ ಕೊಡಬೇಕಾಗುತ್ತೆ. ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಅಂದರೆ ನೀವೇನು ಸುರಕ್ಷತೆಗಾಗಿ ಭದ್ರತೆಗಾಗಿ ಇಟ್ಕೊಂಡಂತಹ ಸೆಕ್ಯೂರಿಟಿ ಇರುತ್ತಲ್ವ, ನಿಮ್ಮ ಹಣ ವಾಪಸ್ ಬಂದ ನಂತರ ನೀವೇನು ಮಾಡಬೇಕು? ಆ ವಸ್ತುಗಳನ್ನ ವಾಪಸ್ ಕೊಡಬೇಕು. ಆ ವಸ್ತುಗಳನ್ನ ಸರಿಯಾಗಿ ಇಟ್ಕೊಂಡಿರಬೇಕು, ನೀವು ವಾಪಸ್ ಕೊಡಬೇಕು. ಇದು ಒಂದು ಆಪ್ಷನ್ ಎ. ಆಪ್ಷನ್ ಬಿ ಈಸ್, ಅದನ್ನು ಕನ್ನಡದಲ್ಲಿ ಆಪ್ಷನ್ ಎ ಕನ್ನಡದಲ್ಲಿ ಬರೆದಿದ್ದೀನಿ. ಗಿರವಿ ಇಟ್ಟವನು ಸಾಲವನ್ನು ಅಥವಾ ಒಪ್ಪಂದವನ್ನು ಪೂರೈಸದಿದ್ದರೆ ಗಿರ್ವಿದಾರನಿಗೆ 2 ಆಯ್ಕೆಗಳಿವೆ. ಮೊಕದ್ದಮೆ ಹೂಡುವ ಹಕ್ಕು. ಓಕೆ, ಅವನು ಹಿ ಕ್ಯಾನ್ ಫೈಲ್. ಆದರೆ ಒಮ್ಮೆ ಮೊಕದ್ದಮೆ ಹೂಡಿದ ಮೇಲೆ ಹಣ ಮರುಪಾವತಿ ರೀಪೇಮೆಂಟ್ ಆದರೆ ವಸ್ತುಗಳನ್ನ ರಿಟರ್ನ್ ಮಾಡಬೇಕು ಅನ್ನೋದನ್ನು ನಾವು ಈ ಕೊಟ್ಟಿಗೆಯವರ ಕೇಸಲ್ಲಿ ನೋಡ್ತೀವಿ. ಕೊಟ್ಟಿಗೆ ವರ್ಸಸ್ ತಹಸೀಲ್ದಾರ್ ಗದಗ್ ಕೇಸಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್, ರೈಟ್ ಟು ಸೆಲ್. Yes, this is a very important concept. The pani may sell goods, but only after giving reasonable notice. This is very important. ಪಾನಿ ಏನು ಮಾಡ್ಬೋದು? ಅಥವಾ ಗಿರ್ವಿದಾರ ಆ ವಸ್ತುವನ್ನು ಮಾರಾಟ ಮಾಡ್ಬೋದು. ಆದರೆ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಆ ಗಿರ್ವಿ ಇಟ್ಟ ವ್ಯಕ್ತಿಗೆ ನೀವು ಗಮನಕ್ಕೆ ತರಬೇಕು, ನೋಟಿಸ್ ಕೊಡಬೇಕು, ಕೆಲವು ದಿನಗಳ ಟೈಮ್ ಕೊಡಬೇಕು. ಕೊಟ್ಟ ಮೇಲೆ ನೀವೇನು ಮಾಡ್ಬೋದು? ಅದನ್ನು ಮಾರಾಟ ಮಾಡುವಂಥ ಹಕ್ಕನ್ನು ನೀವು ಹೊಂತೀರಿ. ಒಂದು ವೇಳೆ ಮಾರಾಟ ಮಾಡಿದ ಮೇಲೆ ಬಂದಂತಹ ಹಣ ನಿಮ್ಮ ಸಾಲಕ್ಕೆ ಕಿಂತ ಕಮ್ಮಿ ಇದ್ದರೆ ಉಳಿದ ಹಣಕ್ಕೆ ನೀವು ದಾವೆ ಹೂಡ್ಬೋದು. ಅಥವಾ ನಿಮ್ಮ ಸಾಲದ ಹಣಕ್ಕಿಂತ ಬಂದಂಥ ಹಣ ಹೆಚ್ಚಾಗಿದ್ದರೆ ಅದನ್ನು ನೀವೇನು ಮಾಡ್ಬೋದು? ಅವನಿಗೆ ತಿರುಗಿಸ್ಬೇಕಾಗತ್ತೆ. ಯು ಹ್ಯಾವ್ ಟು ರಿಟರ್ನ್. ಸೊ ದಟ್ ಈಸ್ ಹೀಸ್ ರೈಟ್. What is bailor's right? If the sold good, the proceeds gets more than the liability, then the bailor will have a right to recover that amount. That is his duty, his right. Athwa our duty. Or bailors annodkinta I can say pawners duty. Pledgers or pawners duty. If the proceeds are more, the surplus must be returned to the pawner. If the proceed is less, for balance amount you can file a case. Okay, case Prabhat Bank versus Baburam. A clear and specific notice. Nodi, notice should not be ambiguous. ಅವನಿಗೆ ಕನ್ಫ್ಯೂಸ್ ಮಾಡುವ ಹಾಗಿರಬಾರ್ದು. ಅವನಿಗೆ ಗೊತ್ತಾಗಬೇಕು, ನನ್ನ ವಸ್ತುವನ್ನು ಮಾರಾಟ ಮಾಡಲಿಕ್ಕೆ ಇವರೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಸರಿಯಾದ ನಿಖರವಾದ ಮಾಹಿತಿ ನಿಮ್ಗೇನಾಗಬೇಕು ಅಂತಂದರೆ ಪಾನರ್ಗೆ ಸಿಗಬೇಕು, ಪ್ಲೆಡ್ಜರ್ಗೆ ಸಿಗಬೇಕು, ಅಥವಾ ಗಿರಿ ಇಟ್ಟವನಿಗೆ ಸಿಗಬೇಕು. ಆ ಮಾಹಿತಿ ಅವನಿಗೆ ಸಿಗಬೇಕು. ದಟ್ಸ್ ಅ ವೆರಿ ಇಂಪಾರ್ಟೆಂಟ್. ದಿಸ್ ಒನ್ ಇಂಪಾರ್ಟೆಂಟ್ ಕಾಷನ್. ದ ಪಾನಿ ಕ್ಯಾನಾಟ್ ಪರ್ಚೇಸ್ ದ ಗೂಡ್ಸ್ ಹಿಮ್ಸೆಲ್ಫ್ ವಿದೌಟ್ ದ ಕನ್ಸೆಂಟ್ ಆಫ್ ದ. ನೋಡಿ, ಇನ್ನೂ ಇದು ಒಂದು ವಿಚಾರ. ಇಟ್ಸ್ ಎ ಕ್ವಶನ್ ಆಫ್ ಇಕ್ವಿಟಿ ಆರ್ ಕ್ವಶನ್ ಆಫ್ ಟ್ರಸ್ಟ್ ಅಂತ ಹೇಳ್ತಾರೆ ನಾವು. ಕ್ವಶನ್ ಆಫ್ ಟ್ರಸ್ಟ್. ಆಯಿತು, ನಾನೇ ತೊಗೊಂಡ್ಬಿಡ್ತೀನಿ ಅಂಥೇಳಿ ಆ ವಸ್ತುವಿನ ಬೆಲೆಯನ್ನು ನಿಗದಿ ಮಾಡಿ ನೀವು ತೊಗೊಳಕ್ಕಾಗಲ್ಲ. ಆದರೆ ಪಾನರ್ ಒಪ್ಪಿದ್ರೆ ತೊಗೋಬೋದು.
ಪಾನರ್ನ ಕರೆಸಿ ನೀವು ಮಾತಾಡಿ ಆಯಿತು ಆ ವಸ್ತುನ ಎಷ್ಟು ಬೆಲೆ ಕಟ್ತೀಯಪ್ಪ ಅಷ್ಟು ಕಟ್ಟು ನಾನೇ ತೊಗೊಳ್ತೀನಿ ಅಂಥೇಳಿ ಅವನ ಕಡೆಯಿಂದ ಒಪ್ಪಿಗೆ ಪತ್ರವನ್ನು ಬರೆಸ್ಕೊಂಡು ನೀವು ಆ ವಸ್ತುವನ್ನು ತಗೋ. ಅವನ ಒಪ್ಪಿಗೆ ಇಲ್ಲದೆ ನೀವೇ ಅದ್ರ ಓನರ್ ಆಗಕ್ಕೆ ಬರಲ್ಲ. ಯು ಕೆನಾಟ್ ಬಿಕಮ್ ಎ ಓನರ್. ದಟ್ಸ್ ವೆರಿ ಇಂಪಾರ್ಟೆಂಟ್, ರೈಟ್? ಗಿರವಿದಾರನು ಸರಕುಗಳನ್ನು ಮಾರಾಟ ಮಾಡಬಹುದು, ಆದರೆ ಪಾನರಿಗೆ ತಕ್ಕ ಪ್ರಮಾಣದ ಸೂಚನೆ ನೀಡಬೇಕಾಗಿದೆ. ಮಾರಾಟದ ಮೊತ್ತವು ಸಾಲಕ್ಕಿಂತ ಕಡಿಮೆ ಆದರೆ ಪಾನರ್ ಉಳಿದ ಮೊತ್ತವನ್ನು ಕೊಡುವ ಜವಾಬ್ದಾರಿಯಲ್ಲಿ ಇರುತ್ತಾನೆ. ಮೊತ್ತವು ಸಾಲಕ್ಕಿಂತ ಹೆಚ್ಚಾಗಿದ್ದರೆ ಪಣಗಾರನು, ಗಿರವಿದಾರನು ಇಲ್ಲಿ ಪಾನರ್ ಅಂದ್ರೂ ಗಿರವಿದಾರನು ಜಮಾ ಮೊತ್ತವನ್ನು ಹಿಂತಿರುಗಿಸಬೇಕು. ಹೆಚ್ಚಿನ ಮೊತ್ತವನ್ನು, ಜಮಾ ಮೊತ್ತ ಅನ್ನೋದಕ್ಕಿಂತ ನಾವೇನದು ಹೆಚ್ಚಿನ ಮೊತ್ತವನ್ನು ತಿರುಗಿಸಬೇಕು. ಪಾನರಿಗೆ ಅಂದರೆ ಗಿರಿ ಇಟ್ಟವನಿಗೆ ತಿರುಗಿಸಬೇಕು. ಪಣಗಾರನು, ಗಿರವಿದಾರನು ಮಾರಾಟ ಮಾಡಲು ಮೊದಲು ಸ್ಪಷ್ಟ ಮತ್ತು ಸಾಕ್ಷ್ಯಾಧಾರಿತ ನೋಟಿಸ್ ನೀಡಬೇಕು. ದೇರ್ ಶುಡ್ ಬಿ ಎ ಪ್ರೂಫ್. ಹೌ ಯು ಕ್ಯಾನ್ ಪ್ರೂವ್? ಇಫ್ ಎ ನೋಟಿಸ್ ಈಸ್ issued, notice can be issued by registered post. Notice can be sent by a messenger. He will get the acknowledgement or under certificate of posting. You should have a proof. In fact, registered notice is valid. Under certificate of posting nowadays, I think it may not reach him. That's also a situation. ಎಚ್ಚರಿಕೆ. ಪಣಗಾರನು ಒಪ್ಪಿಗೆ ಇಲ್ಲದೆ ಸ್ವತಃ ಸರಕುಗಳನ್ನು ಖರೀದಿಸಲು ಸಾಧ್ಯವಿಲ್ಲ. ಅಂದರೆ ಅಡ ಇಟ್ಟವನು ಅಥವಾ ಗಿರ್ವಿ ಇಟ್ಟವನು ಒಪ್ಪಿದರೆ ಮಾತ್ರ ಅವನ ಒಪ್ಪಿಗೆಯ ಮೇರೆಗೆ ನೀವೇ ತಗೊಳ್ಬೋದು, ಇಲ್ಲಾಂದ್ರೆ ತಗೊಳ್ಳಿಕ್ಕೆ ಆಗೋದಿಲ್ಲ. ದೆನ್ ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಇದೆ ಒಂದು, ನಿಕ್ರಮ್ ವರ್ಸಸ್ ಬ್ಯಾಂಕ್ ಆಫ್ ಬೆಂಗಾಲ್. ಎ ಸೇಲ್ ಬೈ ಪಾನಿ ಹಿಮ್ಸೆಲ್ಫ್ ವಿದೌಟ್ ದ ಕನ್ಸೆಂಟ್ ಟರ್ಮಿನೇಟ್ಸ್ ದ ಕಾಂಟ್ರಾಕ್ಟ್ ಆಫ್ ಪ್ಲೆಜ್. ನೋಡಿ, ಆ ರೀತಿ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದರೆ ದಿ ಕಾಂಟ್ರಾಕ್ಟ್ಸ್ ಬಿಕಮ್ಸ್ ವಾಯ್ಡ್ ಆ್ಯಂಡ್ ಮೇ ರಿಸಲ್ಟ್ ಇನ್ ದ ಪಾನಿ being liable for conversion. ನೋಡಿ, he is criminally liable if he does that. ಅಕ್ರಮವಾಗಿ ವಶಪಡಿಸಿಕೊಳ್ಳೋದು ಅಂತ ಆ ರೀತಿ ಆಗಿಬಿಡುತ್ತೆ. ಅದು ಆ ರೀತಿ ಮಾಡಲಿಕ್ಕೆ ಅಂದರೆ ಅವನ ಕನ್ಸಲ್ಟಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. ದೆನ್ ಪ್ಲೆಡ್ಜರ್ಸ್ ರೈಟ್ ಟು ರಿಡೀಮ್. ಎಸ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪ್ಲೆಡ್ಜರ್ಸ್, ದಿಸ್ ಈಸ್ ಇನ್ ಸೆಕ್ಷನ್ 177. ವಾಟ್ ಇಸ್ ದಿಸ್? ಡಿಫಾಲ್ಟಿಂಗ್ ಪಾನರ್ಸ್ ರೈಟ್ ಟು ರಿಡೀಮ್. If a specific time is fixed for payment of the debt or the performance of the promise for which the goods were pledged, and the pawners fails to meet the obligation at that time, he still has the right to redeem the goods at any time before the actual sale. ನೋಡಿ, ಇದು ಒಂದು ವಿಶೇಷವಾದಂತಹ ಹಕ್ಕು. ಇದು ಯಾರಿಗೆ? ಗಿರ್ವಿ ಇಟ್ಟವನಿಗೆ. ಗಿರ್ವಿ ಇಟ್ಟವನು, ನೀವು ಬ್ಯಾಂಕ್ನವ್ರು ನೋಟಿಸ್ ಎಲ್ಲ ರೆಡಿ ಮಾಡಿ, ನೋಟಿಸ್ ಕೊಟ್ಟು, ಪೇಪರ್ನಲ್ಲಿ ನೋಟಿಸ್ ಆಗಿ ನಾಳೆ ಆಕ್ಷನ್ ಇದೆ ಅಂತಂದರೆ ಇವತ್ತು ಹೋಗಿ ನೀವು ಅವರಿಗೆ ಎಲ್ಲ ದುಡ್ಡನ್ನು ಪೇಮೆಂಟ್ ಮಾಡಿದರೆ ನಾಳೆ ಅವರು ಆಕ್ಷನನ್ನು ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಆದರೆ ಅವರು ಆ ಏನು ಮಾರಾಟ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡ್ತಾರಲ್ವ, ಇಶ್ಯೂಯಿಂಗ್ ನೋಟಿಸ್, ಪೇಪರ್ ಪಬ್ಲಿಕೇಶನ್, ಆಲ್ ದೋಸ್ ಎಕ್ಸ್ಪೆಂಡಿಚರ್ ಆಲ್ಸೋ ಹಿ ಈಸ್ ಬೌಂಡ್ ಟು ಪೇ. ಅದೆಲ್ಲ ಕೊಟ್ಟರೆ ಇವನ್ ಮಾರಾಟ ಆಗುವ ದಿನವೂ ಕೂಡ ಇವನೇ ಅದನ್ನು ಎಲ್ಲ ದುಡ್ಡು ಕೊಟ್ಟರೆ ಇವನಿಗೆ ಉಳಿತದೆ ಹೊರತು ಆಕ್ಷನ್ ಆಗೋದಿಲ್ಲ. ಇಟ್ ವಿಲ್ ನಾಟ್ ಬಿ ಆಕ್ಷನ್ ಅಥವಾ ಮಾರಾಟ ಆಗೋದಿಲ್ಲ ಅನ್ನೋದು ಇದರ ಅರ್ಥ. ಅಂದರೆ ಮಾರಾಟ ಮಾಡುವ ಕೊನೆಯ ಗಳಿಗೆಯವರೆಗೂ ಗಿರ್ವಿ ಇಟ್ಟವನಿಗೆ ಆ ವಸ್ತುವನ್ನು ಮರಳಿ ಪಡೆಯುವ ಅಧಿಕಾರ ಇರ್ತದೆ. ಒಮ್ಮೆ ಕಾನೂನಾತ್ಮಕವಾಗಿ ಮಾರಾಟ ಆಯಿತು ಅಂದರೆ ಅವತ್ತಿನಿಂದ ಇವನು ಅದರ ಒಡೆತನವನ್ನು ಕಳ್ಕೊಳ್ತಾನೆ. He will lose his ownership on that particular goods. But before the sale takes actually, he will be having that right. ಅನ್ನೋದು ಈ ಸೆಕ್ಷನ್ 177ನ ಅರ್ಥ. ಬಾಕಿ ಇರುವ ಪಣವಿಟ್ಟವನ, ಗಿರವಿ ಇಟ್ಟವನ ಪುನಃ ಪಡೆಯುವ ಹಕ್ಕು. ಸೆಕ್ಷನ್ 177ರ ಪ್ರಕಾರ ಯಾವಾಗ ಗಿರವಿ ಒಪ್ಪಂದಕ್ಕೆ ಸಂಬಂಧಿಸಿದ ಸಾಲ ಅಥವಾ ಒಪ್ಪಂದವನ್ನು ನಿರ್ದಿಷ್ಟ ಸಮಯಕ್ಕೆ ಪೂರೈಸಬೇಕೆಂದು ನಿಗದಿಪಡಿಸಲಾಗಿರುತ್ತದೆ ಮತ್ತು
ಪಾನರ್ ಆ ಸಮಯದಲ್ಲಿ ಸಾಲವನ್ನು ಪಾವತಿಸಲು ಅಥವಾ ಒಪ್ಪಂದವನ್ನು ಪಾಲಿಸಲು ವಿಫಲವಾದರೆ ಇಲ್ಲಿ ಐ ವಿಲ್ ರೈಟ್ ಇಟ್ ದೇ. ವಿಫಲವಾದಾಗ್ಯೂ ಸರಕುಗಳು ಮಾರಾಟವಾಗುವ ಮೊದಲು ಅವುಗಳನ್ನು ಮರಳಿ ಪಡೆಯುವ ಹಕ್ಕನ್ನು ಹೊಂದಿರುತ್ತಾನೆ. ಮರಳಿ ಪಡೆಯುವ ಹಕ್ಕನ್ನು ಹೊಂದಿರುತ್ತಾನೆ. ಅನ್ನೋದನ್ನ ನೀವಿಲ್ಲಿ ತಿಳ್ಕೊಳ್ಬೇಕು. ನೆಕ್ಸ್ಟ್, however to exercise this right the pawners must, ನೋಡಿ what are the conditions? ಇದು ಫ್ರೀ ರೈಟ್ಸ್ ಅಲ್ಲ, there are certain conditions. ಏನು ಕಂಡೀಷನ್? pay any additional expenses that have resulted from his default. ಇವನು ಡಿಫಾಲ್ಟ್ ಮಾಡಿರೋದ್ರಿಂದ ಇವನಿಗೆ ನೋಟಿಸ್ ಕೊಟ್ಟು ಎಕ್ಸ್ಪೆಂಡಿಚರು, ಆಮೇಲೆ ಅದನ್ನು ಆಕ್ಷನ್ ಮಾಡೋಕ್ಕೋಸ್ಕರ ಪೇಪರ್ ನೋಟಿಫಿಕೇಶನ್ ಎಕ್ಸ್ಪೆಂಡಿಚರು, ಆಮೇಲೆ ಅದನ್ನು ಭಾಳ ದಿನ ಮೇಂಟೈನ್ ಮಾಡಲಿಕ್ಕೆ ಇಟ್ಟುವಂಥ ಎಕ್ಸ್ಪೆಂಡಿಚರು, ಎಲ್ಲ ಎಕ್ಸ್ಪೆಂಡಿಚರ್ಗಳನ್ನು ಇವನು ಕೊಟ್ಟರೆ ಮಾತ್ರ ಈ ಹಕ್ಕು ಇವನಿಗೆ ಸಿಗುತ್ತೆ. ಟು ಕ್ಲೇಮ್ ದ ರೈಟ್ ಅಂಡರ್ ಸೆಕ್ಷನ್ 177, these are all the conditions. Expenses, section 177 has these riders. Expenses for preservation of goods, costs incurred for giving notice of sale, etc. ಏನಿದೆ ಆ ಎಲ್ಲ ಎಕ್ಸ್ಪೆಂಡಿಚರ್ಗಳನ್ನು ಇವನು ಕೊಡಬೇಕಾಗತ್ತೆ. ಅವನಿಗೆ ಹಕ್ಕಿದೆ ತನ್ನ ಪಣವಿಟ್ಟ ಅಥವಾ ಗಿರವಿ ಇಟ್ಟ ಸರಕುಗಳನ್ನು ಮಾರಾಟ ಮಾಡುವ ಮೊದಲು ಯಾವುದೇ ನಂತರದ ಸಮಯದಲ್ಲಿ ಪುನಃ ಪಡೆಯಲು ತನ್ನ ಡಿಫಾಲ್ಟ್ನಿಂದ ಉಂಟಾದ ಯಾವುದೇ ಹೆಚ್ಚುವರಿ ಖರ್ಚುಗಳನ್ನು ಪಾವತಿಸಬೇಕಾಗುತ್ತದೆ. ಎಂಥ ಹೆಚ್ಚುವರಿ ಖರ್ಚುಗಳು? ಅದರ ರಕ್ಷಣೆಗೆ ಇದ್ದಂಥ ಖರ್ಚುಗಳು, ನೋಟಿಸು, ಲೀಗಲ್ ನೋಟಿಸು, ಈಗ ಇವೆಲ್ಲ ಪ್ರಿಪರೇಷನ್ ಅದಕ್ಕಾದಂತಹ ಖರ್ಚುಗಳು, ಈ ಖರ್ಚುಗಳನ್ನೆಲ್ಲ ಕೊಟ್ಟು ತಗೋಬೇಕಾಗ್ತದೆ. ಅದಕ್ಕೆ ನಾನು ನಿಮಗೆ ಎಕ್ಸಾಂಪಲ್ ಏನು ಹೇಳಿದೆ ಅಂದರೆ, ಈವನ್ ಬ್ಯಾಂಕ್ ಆಕ್ಷನ್ನಲ್ಲಿಯೂ ಕೂಡ ಆಕ್ಷನ್ ನಾಳೆ ಆಗುತ್ತೆ ಅಂತಂದರೆ ಇವತ್ತು ನೀವು ಎಲ್ಲ ಪೇಮೆಂಟನ್ನು ಇನ್ಕ್ಲೂಡಿಂಗ್ ದೀಸ್ ಅಡಿಷನಲ್ ಎಕ್ಸ್ಪೆಂಡಿಚರ್ ಈ ಎಲ್ಲನೂ ಸೇರಿದಂತೆ ನೀವು ಮರುಪಾವತಿ ಮಾಡಿದರೆ ನೆಕ್ಸ್ಟ್ ಡೇ ಆಕ್ಷನ್ನು ಆ ಪರ್ಟಿಕ್ಯುಲರ್ ಪ್ರಾಪರ್ಟಿಗೆ ನಡೆಯೋದಿಲ್ಲ. ದಟ್ ವಿಲ್ ಬಿ ಕ್ಯಾನ್ಸಲ್ಡ್. Then, what are all the important points we can carry out of this? The right of redemption continues as long as the goods have not been sold. ನೋಡಿ, ಇಲ್ಲಿ ವಸ್ತುಗಳನ್ನು ಮರಳಿ ಪಡೆಯುವ ಅಧಿಕಾರ ಏನು ಮಾರಾಟ ಮಾಡುವವರೆಗೆ ಇರುತ್ತೆ. ಒನ್ಸ್ ದ ಗೂಡ್ಸ್ ಆರ್ ಸೋಲ್ಡ್, ಒಮ್ಮೆ ಮಾರಾಟ ಮಾಡಿದರೆ ಅಲ್ಲೇನಾಗುತ್ತೆ, ಈ ಪಾನರ್ನ ಎಲ್ಲ ಹಕ್ಕುಗಳು ಏನಾಗ್ತವೆ? ಮಾಯ ಆಗ್ತವೆ. ಎ ಡಿಫಾಲ್ಟ್ ಬೈ ಪಾನರ್ ಡಸ್ ನಾಟ್ ಟ್ರಾನ್ಸ್ಫರ್ ದ ಓನರ್ಶಿಪ್ ಟು ದ ಪಾನಿ. ನೋಡಿ, ಇವನು ಡಿಫಾಲ್ಟ್ ಮಾಡೋದ್ರಿಂದ ಓನರ್ಶಿಪ್ ಆಟೋಮೆಟಿಕ್ ಆಗಿ ಅವ್ರಿಗೆ ಹೋಗೋದಿಲ್ಲ. ಇಟ್ ವಿಲ್ ನಾಟ್ ಗೋ. ದಿ ಲೀಗಲ್ ಸೇಲ್ ಹ್ಯಾಸ್ ಟು ಟೇಕ್ ಪ್ಲೇಸ್. ಓಕೆ, ದ ಓನರ್ಶಿಪ್ ರಿಮೇನ್ಸ್ ವಿತ್ ದ ಪಾನರ್ ಓನ್ಲಿ ಅಂಟಿಲ್ ದ ಗೂಡ್ಸ್ ಆರ್ ಸೋಲ್ಡ್ ಲೀಗಲಿ ಅಂಡರ್ ಸೆಕ್ಷನ್ 176. 176 ಪ್ರಕಾರ ಕಾನೂನಾತ್ಮಕವಾಗಿ ಮಾರುವವರೆಗೆ ಆ ಪ್ರಾಪರ್ಟಿ ಇರ್ತದಲ್ವ, ಓನರ್ಶಿಪ್ ಇರ್ತದಲ್ವ, ಮಾಲೀಕತ್ವ ಇರ್ತದಲ್ವ, ಅದು ಪಾನರ್ ಜೊತೆಗಿರ್ತದೆ, ಗಿರ್ವಿ ಇಟ್ಟ ವ್ಯಕ್ತಿಯ ಜೊತೆಗಿರ್ತದೆ ಅನ್ನೋದು ಇದರ ಅರ್ಥ. ದಿಸ್ ಸೆಕ್ಷನ್ ಎನ್ಶೂರ್ಸ್ ದ್ಯಾಟ್ ದ ಪಾವರ್ ಹ್ಯಾಸ್ ಎ ಫೈನಲ್ ಅಪಾರ್ಚುನಿಟಿ. ಪಾನರ್ ಹ್ಯಾಸ್ ಎ ಫೈನಲ್ ಅಪಾರ್ಚುನಿಟಿ ಟು ರಿಕ್ಲೇಮ್ ದೇರ್ ಗೂಡ್ಸ್ ಪ್ರೊವೈಡೆಡ್ ದೇ ಆಲ್ಸೋ ಕಾಂಪೆನ್ಸೇಟ್ ದ ಪಾನಿ ಫಾರ್ ಎನಿ ಎಕ್ಸ್ಪೆಂಡಿಚರ್ಸ್ ಡ್ಯೂ ಟು ದೇರ್ ಡಿಲೇ. ನೋಡಿ, ಕೊನೆ ಗಳಿಗೆಯವರೆಗೆ ಗಿರ್ವಿ ಇಟ್ಟವನಿಗೆ ಅವಕಾಶವನ್ನು ಕೊಡ್ತಾರೆ. ದಿಸ್ ಈಸ್ ಆಲ್ ದ ಲೀಗಲ್ ಪ್ರಿನ್ಸಿಪಲ್ ಆಫ್ ಇಕ್ವಿಟಿ ಅಂತ ಹೇಳ್ತೀವಿ ನಾವು. ಲೀಗಲ್ ಪ್ರಿನ್ಸಿಪಲ್ ಆಫ್ ಈಕ್ವಿಟಿ. ಒಮ್ಮೆ ನೋಟಿಸ್ ಎಲ್ಲ ಕೊಟ್ಟ ಮೇಲೆ ಇದನ್ನೆಲ್ಲ ಯಾಕೆ ಮಾಡಬೇಕು? ಯಾಕೆ ಅಂದರೆ ಒಬ್ಬ ವ್ಯಕ್ತಿ ಸಾಲ ಪಡೆದಂತಹ ವ್ಯಕ್ತಿ ಯಾವಾಗಲೂ ಕಷ್ಟದಲ್ಲಿರ್ತಾನೆ. ಆ ಕಷ್ಟದಲ್ಲಿರುವಂಥ ವ್ಯಕ್ತಿ ಏನೋ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದು ಇದು ಮಾಡಿದಾಗ ನಿಮ್ಮ ಉದ್ದೇಶ ಏನು? ವಾಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಸಿವಿಲ್ ಲಾ? The concept of civil law is because of any contract, one person should not be put to losses. When your losses are recouped, you don't have revenge against him. That is, equity has to play. Equity has to
ಪ್ಲೇ ಅಂತಕ್ಕಂಥದ್ದು ಇದರ ಅರ್ಥ. ದಿಸ್ ಇಸ್ ಆಲ್. ಅದನ್ನು ನಾವು ಇಲ್ಲಿ ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದೀನಿ. ಮುಖ್ಯಾಂಶಗಳು: ಮಾರಾಟ ನಡೆಯುವವರೆಗೆ ಗಿರವಿ ಇಟ್ಟವನಿಗೆ ಪುನಃ ಪಡೆಯುವ ಹಕ್ಕು ಇರುತ್ತದೆ. ಮಾರಾಟ ಸಂಭವಿಸಿದ ಮೇಲೆ ಅವನ ಹಕ್ಕು ಮಾಯವಾಗುತ್ತದೆ. ಅವನ ಹಕ್ಕು ಮಾಯವಾಗುತ್ತದೆ. ಡಿಫಾಲ್ಟ್ನಿಂದ ಪಣಗಾರನಿಗೆ, ಪಣಗಾರ ಅಂದರೆ ಇಲ್ಲಿ ಗಿರ್ವಿದಾರನಿಗೆ ಮಾಲೀಕತ್ವ ಸಿಗುವುದಿಲ್ಲ. ಮಾಲೀಕತ್ವ ಪೂರ್ತಿಯಾಗಿ ಮಾರಾಟದಂತೆ ಕಾನೂನುಬದ್ಧವಾಗಿ ನಡೆಯುವವರೆಗೆ ಗಿರವಿ ಇಟ್ಟವನಲ್ಲಿಯೇ ಇರುತ್ತದೆ. ಯಾರ ಹತ್ರ ಇರ್ತದೆ? ಗಿರವಿ ಇಟ್ಟವನಲ್ಲಿಯೇ ಇರುತ್ತದೆ. ಸೆಕ್ಷನ್ 176 ಪ್ರಕಾರ ಇದು ಗಿರವಿ ಇಟ್ಟವನಿಗೆ ಕೊನೆಯ ಅವಕಾಶವನ್ನು ನೀಡುವ ಭಾಗವಾಗಿದೆ. ಆದರೆ ಗಿರವಿದಾರನಿಗೂ ನ್ಯಾಯ ದೊರಕಿಸುವಂತೆ ಬೇಕಾದ ವೆಚ್ಚಗಳನ್ನು ಪಾವತಿಸುವುದು ಅನಿವಾರ್ಯವಾಗಿರುತ್ತದೆ. ಅನಿವಾರ್ಯವಾಗಿರುತ್ತದೆ. ದಿಸ್ ಇಸ್ ಆಲ್ ಅಬೌಟ್ ದಿ ಪಾನರ್ಸ್ ಆ್ಯಂಡ್ ಪಾನೀಸ್ ರೈಟ್ಸ್. ಒಂದು ನೆನ್ಪಿಟ್ಕೊಳ್ಳಿ, ಪಾನರ್ಸ್ ರೈಟ್ ಬಿಕಮ್ಸ್ ದಿ ಪಾನೀಸ್ ಡ್ಯೂಟಿ, ಪಾನೀಸ್ ರೈಟ್ಸ್ ಬಿಕಮ್ಸ್ ದ ಪಾನರ್ಸ್ ಡ್ಯೂಟಿ. ದ ಥಿಂಗ್. ಯಾಕೆಂದರೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಹೆಂಗೆ ಕೇಳಿದ್ದಾರೆ, ಒಂದೊಂದ್ಸಲ ಹಕ್ಕುಗಳು ಅಂತ ಕೇಳಿದ್ದಾರೆ, ಇನ್ನೊಂದ್ಸಲ ಹಕ್ಕು ಮತ್ತು ಕರ್ತವ್ಯಗಳು ಅಂತ ಕೇಳಿದ್ದಾರೆ. ಹಾಗಾಗಿ ನೀವು ಅವನ್ನ ಕಾನ್ಸೆಪ್ಚುಯಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಅದರ ಪರಿಪೂರ್ಣತೆ ನಿಮಗೆ ಗೊತ್ತಾದರೆ ಹಕ್ಕುಗಳಂತೂ ಬರಿಬೋದು, ಅದನ್ನ ಕರ್ತವ್ಯಗಳಂತೂ ಆಬ್ಲಿಗೇಷನ್ಸ್ ಅಂತೂ ಬರಿಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಆ್ಯಂಡ್ ವಾಟ್ ಐ ಹ್ಯಾವ್ ಡಿಸ್ಕಸ್ಡ್ ಇನ್ ದಿಸ್ ವಿಡಿಯೋ ಈಸ್ ಸ್ಟಾರ್ಟಿಂಗ್ ಫ್ರಮ್ ಸೆಕ್ಷನ್ Section 173. Section 173 onwards up to 177 by and large we have covered, but what we have not covered I will tell you. It's a very interesting thing. As far as the bailment is concerned, if he is not a owner, then the bailer can give the goods to him also, or bailer can give the goods to the true owner also, or he may tell that you bring the proper title documents, I will give to that person ಅಂತ ಹೇಳ್ಬೋದು. ಬಟ್ ಇನ್ ಬೇಲ್, ಇನ್ ದಿಸ್ pledge contract, if he is not a owner also, he can sell the goods, he can do pledge, he can sell the goods ಅನ್ನೋದು ನಮ್ಮ ಈ ಒಂದು ಕರಾರ್ನಲ್ಲಿದೆ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.